ನನ್ನ ಪ್ರಾಣ ಸ್ನೇಹಿತೆಯನ್ನು ನನ್ನ ಮನೆಯಲ್ಲಿ ಇಟ್ಟುಕೊಂಡೆ. ಅವರ ಅತ್ತಿಗೆ ಮನೆಯಿಂದ ಓಡಿಸಿದಳು ಅಂತ. ಅವಳು ಮತ್ತು ನನ್ನ ಗಂಡ ತುಂಬ ಕ್ಲೋಸ್ ಆಗಿರುವುದನ್ನು ನೋಡಿ ನನ್ನ ಅತ್ತೆ ಅವಳ ಕೈಲಿ ನನ್ನ ಗಂಡನಿಗೆ ರಾಖಿ ಕಟ್ಟಿಸಿದಳು. ಅವನು ನಿನ್ನ ಅಣ್ಣ ಅಂತ ಮನಸ್ಸಿನಲ್ಲಿ ಇರಲಿ ಅಂತ. ಆದರೆ ಅವರಿಬ್ಬರು ನಮಗೆ ತಿಳಿಯದ ಹಾಗೆ ಮದುವೆ ಆಗಿದ್ದರು. ದೈಹಿಕವಾಗಿ ಸೇರುತ್ತಿದ್ದರು. ಪರಿಣಾಮವಾಗಿ ಅವಳು ಈಗ 9 ತಿಂಗಳ ಗರ್ಭಿಣಿ. ಮಗು ಯಾರದು ಅಂತ ಕೇಳಿದರೆ ತಡರಾತ್ರಿ ಮನೆಗೆ ಬರಬೇಕಾದಾಗ ಯಾರೋ ನನ್ನನ್ನು ಬಲಾತ್ಕರಿಸಿದರು ಅಂತ ಹೇಳುತ್ತಿದ್ದಳು. ಆದರೆ ಆಸ್ಪತ್ರೆಯಲ್ಲಿ ಆ ಮಗುವಿನ ಅಪ್ಪ ಆ ಹೆಂಗಸಿನ ಗಂಡ ಯಾರು ಅಂತ ಕೇಳಿದಾಗ ನನ್ನ ಗಂಡ ನಾನೇ ಅಂತ ಹೋದ. ಆ ವಿಷಯ ತಿಳಿದು ಅವರಿಬ್ಬರನ್ನು ಅತ್ತೆ ಮನೆಯಿಂದ ಹೊರಗಡೆ ಹಾಕಿದಳು. ಆದರೆ ಆ ದೇವರೇ ಅವರಿಗೆ ಸರಿಯಾದ ಪಾಠ ಕಲಿಸಿದ. ಮುಂದೆ ನನ್ನ ಹೆಸರು ಮಾಲಾ. ನನ್ನದು ಡಿಗ್ರಿ ಕಂಪ್ಲೀಟ್ ಆದ ಮೇಲೆ ಅಪ್ಪ ಅಮ್ಮ ಹೇಳಿದ ಅವರ ಸಂಬಂಧದ ಹುಡುಗ ಅಂದರೆ ನನ್ನ ಸೋದರತೆ ಮಗ ಕೃಷ್ಣನನ್ನು ಮದುವೆಯಾದೆ. ಕೃಷ್ಣನಿಗೆ ಚಿಕ್ಕಂದಿನಿಂದಲೂ ನಾನು ಎಂದರೆ ತುಂಬ ಇಷ್ಟ ಅಂತ ಅತ್ತೆ ಹೇಳುತ್ತಿದ್ದಳು. ನಾನು ಅದನ್ನು ತಮಾಷೆಗೆ ತೆಗೆದುಕೊಂಡಿದ್ದೆ. ಆದರೆ ಅವನಿಗೆ ನಾನೆಂದರೆ ಹುಚ್ಚು ಅಂತ ಅವನ ಮನೆಗೆ ಒಂದು ದಿನ ಅವನು ಇಲ್ಲದೇ ಇದ್ದಾಗ ಹೋದಾಗ ತಿಳಿಯಿತು. ಅವನ ರೂಮಿನ ತುಂಬ ನನ್ನ ಭಾವಚಿತ್ರಗಳನ್ನು ಗೋಡೆಯ ಮೇಲೆ ಅಂಟಿಸಿ ನನ್ನ ತುಟಿಗಳ ಮೇಲೆ ಮುತ್ತು ಕೊಡುತ್ತಿದ್ದಾನಂತೆ ಪ್ರತಿ ಬಾರಿ ಅಂತ ಅತ್ತೆ ಹೇಳುತ್ತಿದ್ದಳು ನಾಚಿಕೆ ಇಲ್ಲದೆ. ಆದರೆ ಪ್ರೀತಿ ಮಾಡುವ ನಿಮಗೆ ನಾಚಿಕೆ ಇಲ್ಲ ಅಂತ ಅಂದ ಮೇಲೆ ನನಗೆ ಯಾವ ನಾಚಿಕೆ? ಇದೆಲ್ಲವನ್ನು ನಾನು ನೋಡೇ ಬಂದಿರುವುದು ಅಂತ ತಮಾಷೆ ಮಾಡಿದಾಗ ನನ್ನ ಮುಖ ಕೆಂಪಾಗುತ್ತಿತ್ತು. ನನಗೂ ಕೂಡ ಕೃಷ್ಣ ಎಂದರೆ ಇಷ್ಟ. ಆದರೆ ಅದನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ. ಅತ್ತೆಗೆ ನಾನು ಹೇಳುತ್ತಿದ್ದೆ, ನಾನು ಕೃಷ್ಣನಿಗಿಂತ ತುಂಬ ಸುಂದರವಾಗಿದ್ದೇನೆ ಅತ್ತೆ. ಯಾರು ನೋಡಿದರೂ ನನ್ನನ್ನು ಇಷ್ಟಪಡುತ್ತಾರೆ. ಅದರಲ್ಲಿ ದೊಡ್ಡದೇನಿದೆ? ಅವನು ನಿಜವಾಗಲೂ ನನ್ನನ್ನು ಪ್ರೀತಿಸಿದರೆ ನನ್ನ ಹತ್ತಿರ ಧೈರ್ಯದಿಂದ ಬಂದು ಹೇಳಲಿ. ನಾನು ಆಗ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿದುಕೊಳ್ಳುತ್ತೇನೆ. ಪ್ರೀತಿಸಿ ನನ್ನ ಬೆನ್ನ ಹಿಂದೆ ನನ್ನ ತುಟಿಗೆ ಮುತ್ತು ಕೊಡುವುದು, ನನ್ನ ಭಾವಚಿತ್ರಕ್ಕೆ ಮುತ್ತು ಕೊಟ್ಟರೆ ಅದರಿಂದ ಉಪಯೋಗವೇನು? ಪ್ರೀತಿ ಮಾಡಿದರೆ ಧೈರ್ಯ ಇರಬೇಕು. ನನ್ನನ್ನು ಸಾಕುತ್ತೇನೆ ಅನ್ನುವ ನಂಬಿಕೆ ಇರಬೇಕು. ಈಗ ತಾನೇ ಕೆಲಸಕ್ಕೆ ಸೇರಿದ್ದಾನೆ. ಇನ್ನು ಅವನು ಪ್ರಪಂಚವನ್ನು ಕಟ್ಟಿಕೊಳ್ಳಲಿ, ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಲಿ ಯೋಚಿಸೋಣ ಅಂತ ನಾನು ಮಾಸ್ಟರ್ ಡಿಗ್ರಿಗೆ ಸೇರಿಕೊಂಡೆ. ನಾನು ತುಂಬ ಚೆನ್ನಾಗಿ ಓದಬೇಕು, ಅವನು ಕೂಡ ಅವನ ಕೆಲಸದಲ್ಲಿ ಉತ್ತಮವಾಗಿ ಮೇಲೆ ಬರಬೇಕು ಅಂತ 2 ವರ್ಷ ಗ್ಯಾಪ್ ಕೊಟ್ಟು ನಂತರ ದೊಡ್ಡವರ ಆಶೀರ್ವಾದದ ಮೇಲೆ ಮದುವೆ ಆದೆವು. ನಾನು ನನ್ನ ಡಿಗ್ರಿಯನ್ನು ಮುಗಿಸಿದೆ. ಅವರು ಅವರ ಕಂಪನಿಯಲ್ಲಿ ಒಂದು ಒಳ್ಳೆಯ ಪೋಸ್ಟ್ನಲ್ಲಿ ಇದ್ದರು. ಇಬ್ಬರದು ಒಂದು ಸುಖಿ ದಾಂಪತ್ಯ. ಗಂಡ ಹೆಂಡತಿ ಅಂದರೆ ನಮ್ಮಿಬ್ಬರ ರೀತಿ ಇರಬೇಕು ಅಂತ ಪ್ರತಿಯೊಬ್ಬರು ಹೇಳುತ್ತಿದ್ದರು. ನನ್ನ ಸೋದರತೆ ಆಗಿದ್ದರಿಂದ ಅತ್ತೆಯಿಂದ ನನಗೆ ಅತ್ತೆ ಕಾಟ ಇರಲಿಲ್ಲ. ಅವರು ನನ್ನನ್ನು ಮಗಳ ರೀತಿ ನೋಡಿಕೊಳ್ಳುತ್ತಿದ್ದರು. ಗಂಡನೂ ಅಷ್ಟೇ. ನಾನು ಎಂದರೆ ತುಂಬ ಪ್ರೀತಿ. ನಾನು ಏನು ಹೇಳಿದರೂ ಮಾಡುತ್ತಿದ್ದರು. ಹೇಗೆ ಹೇಳಿದರೆ ಹಾಗೆ ಕೇಳುತ್ತಿದ್ದರು. ಅವರನ್ನು ಗಂಡನಾಗಿ ಪಡೆದ ನಾನು ಅದೃಷ್ಟವಂತೆ. ಬದುಕು ತುಂಬ ಚೆನ್ನಾಗಿ ಸಾಗುತ್ತಾ ಇತ್ತು. ಯಾವುದೇ ತೊಂದರೆಗಳು ಇರಲಿಲ್ಲ. ಈ ಮಧ್ಯೆ ಅಕ್ಕಪಕ್ಕದ ಮನೆಯವರ ಸಮಸ್ಯೆಗಳು ಶುರುವಾದವು. ಅದೇನೆಂದರೆ ಮದುವೆಯಾಗಿ 2 ವರ್ಷಗಳಾದರೂ ಇಬ್ಬರಿಗೂ ಮಕ್ಕಳಾಗಲಿಲ್ಲ. ಅಥವಾ ಮಕ್ಕಳೇ ಬೇಡವೇನೋ. ಗಂಡ ಹೆಂಡತಿ ಗಂಡನನ್ನು ನೋಡಿಕೊಂಡು ಇದ್ದರೆ ಸಾಕ. ಈ ಮನೆಗೆ ವಂಶೋದ್ಧಾರಕ ಬೇಡವಾ ಅಂತ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಅತ್ತೆಯನ್ನು ನನ್ನನ್ನು ನಿಂದಿಸುತ್ತಿದ್ದರು. ಏಕೆಂದರೆ ನಮ್ಮ ಮನೆಯಲ್ಲಿ ಅಥವಾ ಮನೆಯವರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಲು ಇನ್ಯಾವುದೇ ವಿಷಯಗಳು ಇರಲಿಲ್ಲ. ಎಲ್ಲ ವಿಷಯದಲ್ಲೂ ನಾವು ಪರ್ಫೆಕ್ಟ್ ಆಗಿ ಅನುಕೂಲವಾಗಿ ಇದ್ದಿದ್ದರಿಂದ ಜನರಿಗೆ ನಮ್ಮ ಸುಖವನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಮಕ್ಕಳಿಗಾಗಿ ಬಲವಂತ ಮಾಡುತ್ತಿದ್ದರು. ಅತ್ತೆಗೆ ಮದುವೆಯಾದ 10 ತಿಂಗಳಿಗೆ ನನ್ನ ಗಂಡ ಹುಟ್ಟಿದನಂತೆ. ನಂತರ ಮಾವ ಗುರುಭಜನೆ ತೆಗೆದುಕೊಂಡರು. ಅಂದರೆ ಸನ್ಯಾಸಿ ತರಹ. ಗಂಡ ಹೆಂಡತಿ ಸೇರುವ ರೀತಿ ಇಲ್ಲ. ಆಗ ತುಂಬ ಬೇಸರವಾಯಿತು. ಅವರಿಬ್ಬರು ಸಂಸಾರ ಮಾಡಿದ್ದು ತೀರಾ ಕಡಿಮೆಯಂತೆ. ಅಮ್ಮ ಹೇಳುತ್ತಿದ್ದಳು, ಯಾರಾದರೂ ಚೆನ್ನಾಗಿರುವ ಗಂಡ ಹೆಂಡತಿಯನ್ನು ನೋಡಿದರೆ ವಯಸ್ಸು ಇದ್ದಾಗ ಅತ್ತೆ ಅಳುತ್ತಿದ್ದಾಳಂತೆ. ಅವಳು ಆ ಸುಖವನ್ನು ಅನುಭವಿಸಿದ್ದು ತೀರಾ ಕಡಿಮೆ. ಅದಕ್ಕೆ ಮದುವೆಯಾಗಿ ಸ್ವಲ್ಪ ವರ್ಷಗಳಾದ ಮೇಲೆ ಮಕ್ಕಳನ್ನು ಮಾಡಿಕೊಳ್ಳಿ. ಮಕ್ಕಳಾದ ಮೇಲೆ ಇಬ್ಬರೂ ಕೂಡ ಮಕ್ಕಳನ್ನು ಪ್ರೀತಿಸಲು ಶುರು ಮಾಡುತ್ತೀರಾ. ಪರಸ್ಪರ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಎಷ್ಟಿರುತ್ತದೆಯೋ ತಿಳಿದಿಲ್ಲ ಅಂತ ಅತ್ತೆ ಹೇಳುತ್ತಿದ್ದಳು. ಆದರೂ ಕೂಡ ನನಗೆ ಮಗು ಎಂದರೆ ತುಂಬ ಇಷ್ಟ. ಅದಕ್ಕಾಗಿ ಅತ್ತೆಯ ಪರ್ಮಿಷನ್ ತೆಗೆದುಕೊಂಡು ಡಾಕ್ಟರ್ ಬಳಿ ಹೋಗಿ ಪರೀಕ್ಷೆ ಮಾಡಿಸಿದೆವು. ನಾವು ಯಾವುದೇ ರೀತಿಯ ಕಾಂಟ್ರಾಸೆಪ್ಟಿವ್ಸ್ ಉಪಯೋಗಿಸುತ್ತಿಲ್ಲ.
ಮತ್ತೆ ಯಾಕೆ ಮಕ್ಕಳಾಗಿಲ್ಲ ಅಂತ. ಆಗ ಡಾಕ್ಟರ್ ಪರೀಕ್ಷೆ ಮಾಡಿ ನನಗೆ ಸ್ವಲ್ಪ ಟ್ಯೂಬ್ ಬ್ಲಾಕ್ ಆಗಿದೆ, ಒಂದು 6 ತಿಂಗಳು ನೀನು ಟ್ರೀಟ್ಮೆಂಟ್ ತೆಗೆದುಕೊಂಡರೆ ಸರಿ ಹೋಗುತ್ತದೆ ಅಂತ ಹೇಳಿದರು. ಟ್ರೀಟ್ಮೆಂಟ್ ತೆಗೆದುಕೊಳ್ಳಲು ಆರಂಭ ಮಾಡಿದೆ. ಅತ್ತೆ, ಗಂಡ ನನಗೆ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ನನ್ನ ಪ್ರಾಣ ಸ್ನೇಹಿತೆ ನನ್ನ ಮನೆಗೆ ಅಳುತ್ತಾ ಬಂದಳು. ರಾತ್ರೋರಾತ್ರಿ ಅವರ ಅತ್ತಿಗೆ ಅಣ್ಣ ಅವಳಿಗೆ ಚೆನ್ನಾಗಿ ಹೊಡೆದು ಮನೆಯಿಂದ ಓಡಿಸಿದ್ದಾರೆ. ಅತ್ತಿಗೆಯ ರೌಡಿ ತಮ್ಮನನ್ನು ಇವಳು ಮದುವೆ ಆಗಬೇಕಂತೆ. ಮದುವೆ ಆಗಿಲ್ಲವಾದರೆ ಜೀವಂತವಾಗಿ ನಿನ್ನನ್ನು ಇಡುವುದಿಲ್ಲ ಅಂತ ರಾತ್ರಿಯೆಲ್ಲ ಹೊಡೆದಿದ್ದಾರೆ. ಅವಳು ಕಿಟಕಿಯಿಂದ ತಪ್ಪಿಸಿಕೊಂಡು ಬಂದಳು. ನಂತರ ನನ್ನ ಗಂಡ ಮತ್ತು ಮಾವ ಅವಳನ್ನು ಕರೆದುಕೊಂಡು ಹೋಗಿ ಕಂಪ್ಲೇಂಟ್ ಕೊಡಿಸಿದರು. ಅವಳ ಅಣ್ಣ ಮತ್ತು ಅತ್ತಿಗೆ ತಮ್ಮ ಎಲ್ಲರನ್ನೂ ಜೈಲಿಗೆ ಹಾಕಿಸಿದ್ದರು. ಅವರು ಪದೇ ಪದೇ ಕ್ಷಮೆ ಕೇಳಿದಾಗ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುತ್ತೇನೆ, ಜೀವನದಲ್ಲಿ ಇನ್ನೆಂದೂ ಕೂಡ ನನ್ನ ವಿಷಯದಲ್ಲೇ ಹಸ್ತಕ್ಷೇಪ ಮಾಡಬಾರದು ಅಂತ ಖಡಾಖಂಡಿತವಾಗಿ ಹೇಳಿ ಅದನ್ನು ಪತ್ರದಲ್ಲಿ ಬರೆಸಿಕೊಂಡು ಸಹಿ ಹಾಕಿಸಿಕೊಂಡಳು. ಇಲ್ಲಿಗೆ ಎಲ್ಲ ಸರಿ ಹೋಗುತ್ತದೆ ಅಂತ ಅಂದುಕೊಂಡರೂ ಕೂಡ ಆ ರೌಡಿಯಿಂದ ತೊಂದರೆ ಆಗುತ್ತಿತ್ತು. ನಂತರ ಅವಳಿಗೆ ರಕ್ಷಣೆ ಕೊಡುವ ಉದ್ದೇಶದಿಂದ ನಮ್ಮ ಮನೆಯಲ್ಲಿ ಇಟ್ಟುಕೊಂಡೆವು. ನಮ್ಮ ಮನೆ ಇರುವುದು ಪ್ರತಿಷ್ಠಿತವಾದ ಪೊಲೀಸ್ ಕಮಿಷನರ್ಗಳು ಇರುವ ಜಾಗದಲ್ಲಿ. ಆ ರೌಡಿಗೆ ಯಾರಾದರೂ ಕೆಟ್ಟ ವ್ಯಕ್ತಿಗಳು ಬರಲು ಹೆದರಿಕೊಳ್ಳುತ್ತಾರೆ ಮತ್ತು ಅವಳು ಕೆಲಸಕ್ಕೆ ಹೋಗಬೇಕಾದಾಗ ನನ್ನ ಗಂಡ ಸಹಾಯ ಮಾಡುತ್ತಿದ್ದ. ಡ್ರಾಪ್ ಮಾಡಲು ಅವನದೇ ಸ್ವಂತ ಕಾರಿದ್ದು ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದ. ಅವಳು ಕೆಲಸ ಮಾಡುವುದು ಕೂಡ ಇವರ ಆಫೀಸ್ ಪಕ್ಕ. ಎಲ್ಲ ಸರಿ ಹೋಗುತ್ತಿದೆ ಅಂತ ಅಂದುಕೊಂಡೆ. ನನ್ನ ಗೆಳತಿ, ಪ್ರಾಣ ಸ್ನೇಹಿತೆ, ಚಿಕ್ಕಂದಿನಿಂದ ನನಗೆ ತುಂಬ ವಿಷಯದಲ್ಲಿ ಸಹಾಯ ಮಾಡಿದ್ದಾಳೆ. ಈಗಲೂ ಕೂಡ ನನ್ನ ಈ ಜರ್ನಿಗೆ ಸಹಾಯ ಮಾಡುತ್ತಿದ್ದಾಳೆ. ಮಕ್ಕಳಾಗಿಲ್ಲ ಅಂತ ಚಿಂತಿಸಬೇಡ, ದೇವರ ಮೇಲೆ ನಂಬಿಕೆ ಇಡು. ವರ್ಷ ತುಂಬುವುದರ ಒಳಗೆ ಮುದ್ದು ಕೃಷ್ಣ ನಿನ್ನ ಮಡಿಲು ಸೇರುತ್ತಾನೆ ಅಂತ ಸಮಾಧಾನ ಮಾಡುತ್ತಾಳೆ. ಅವಳು ನನಗೆ 2ನೇ ತಾಯಿ. ನನಗೆ ಇದು ತುಂಬ ಇಷ್ಟವಾಗುತ್ತಿತ್ತು. ಅವಳು ಬಂದ ಮೇಲೆ ನಾನು ಇನ್ನೂ ಖುಷಿಯಾಗಿದ್ದೇನೆ. ಅದಕ್ಕೆ ಅವಳು ಬೇರೆ ಮನೆ ನೋಡಿದರೂ ಕೂಡ ನನ್ನ ಗಂಡ ಪದೇ ಪದೇ ಬೇಡ, ಇಲ್ಲೇ ಇದ್ದು ಬಿಡಿ, ದೊಡ್ಡದು ಈ ಮನೆ, ನನ್ನ ಹೆಂಡತಿಗೆ ಒಬ್ಬಳು ಗೆಳತಿ ಸಿಕ್ಕಂತೆ ಆಗುತ್ತದೆ, ಅದಕ್ಕೆ ಅತ್ತೆ ನಿನ್ನ ಮದುವೆ ಆಗುವವರೆಗೂ ಇರು ಅನ್ನುತ್ತಿದ್ದರು. ಅವರಿಗೆ ಇವಳನ್ನು ಬಹಳ ಬೇಗ ಸಾಗಾಗಬೇಕು. ಅವರಿಗೆ ಗೊತ್ತಿರುವ ಹುಡುಗನನ್ನು ತುಂಬ ಕಡೆ ಹುಡುಕುತ್ತಿದ್ದರು. ಆದರೆ ಯಾರನ್ನೂ ಕೂಡ ಇವಳು ಒಪ್ಪುತ್ತಿರಲಿಲ್ಲ. ಇವಳ ಜೊತೆ ನನ್ನ ಗಂಡ ಕೂಡ ಒಪ್ಪುತ್ತಿರಲಿಲ್ಲ. ತುಂಬ ಒಳ್ಳೆಯ ಸಂಬಂಧಗಳನ್ನು ರಿಜೆಕ್ಟ್ ಮಾಡಿದಳು. ಆಗರ್ಭ ಶ್ರೀಮಂತರು, ಏನೂ ಬೇಡ, ಹುಡುಗಿ ಮಾತ್ರ ಕೊಟ್ಟರೆ ಸಾಕು, ಮದುವೆ ನಾವೇ ಮಾಡಿಕೊಳ್ಳುತ್ತೇವೆ. ಇನ್ನು ಕೆಲವು ಮನೆಗಳಲ್ಲಿ ಅತ್ತೆ ಮಾವ ಯಾರೂ ಇಲ್ಲ, ಹುಡುಗ ಮಾತ್ರ ಇದ್ದಾನೆ, ಅವರು ತುಂಬ ಶ್ರೀಮಂತರು, ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ ಇದ್ದರೆ ಸಾಕು, ದೇವರು ಎಲ್ಲ ಕೊಟ್ಟಿದ್ದಾನೆ. ಎಲ್ಲರೂ ಒಪ್ಪಿದರು. ನನ್ನ ಗೆಳತಿ ಮತ್ತು ನನ್ನ ಗಂಡ ಒಪ್ಪುತ್ತಿರಲಿಲ್ಲ. ಅವರು ಪದೇ ಪದೇ ಬೇಡ ಬೇಡ ಈ ಸಂಬಂಧ ಅಂತ ಹೇಳುತ್ತಿದ್ದರು. ಹುಡುಗ ಅಕಸ್ಮಾತ್ ಬಿಟ್ಟು ಬಿಟ್ಟರೆ ಅವನ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಹೇಳುವವರು ಕೇಳುವವರು ಯಾರೂ ಇಲ್ಲ. ಆ ರೀತಿ ಏನೂ ಆಗುವುದಿಲ್ಲ. ಮೊದಲೇ ಎಲ್ಲವನ್ನು ಪತ್ರದಲ್ಲಿ ಬರೆಸಿಕೊಂಡು ಸಹಿ ಹಾಕಿಸಿಕೊಂಡು ಬಿಡೋಣ, ಮೋಸ ಮಾಡುವ ಹಾಗಿಲ್ಲ ಅಂತ ಅತ್ತೆ ಹೇಳಿದರು ಕೂಡ ಗಂಡ ಒಪ್ಪಲಿಲ್ಲ. ತಿಂಗಳವರೆಗೂ ಆ ಹುಡುಗ ಪದೇ ಪದೇ ಅತ್ತೆಗೆ ಫೋನ್ ಮಾಡಿ ತಿಳಿಸುತ್ತಿದ್ದ. ನನ್ನ ಗೆಳತಿ ಅಳುತ್ತಿದ್ದಳು. ಮದುವೆ ಆಗು ಎಂದರೆ ವಿಷಯ ಏನೋ ಅಂತ ಅರ್ಥವಾಗುತ್ತಿಲ್ಲ. ಇವಳಿಗೆ ಏನಾಗಿದೆ? ಈ ಸಂದರ್ಭದಲ್ಲಿ ಯಾರಾದರೂ ಆಗಲಿ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಆಗೋಣ ಅಂತ ಆಸೆಪಟ್ಟರೆ ಇವಳ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ನನಗೆ ಅರ್ಥವಾಗುತ್ತಿಲ್ಲ. ಆದರೆ ಅವಳು ನನಗೆ ಪದೇ ಪದೇ ಸ್ವಲ್ಪ ಸಮಯ ಬೇಕು ಅಂತ ಹೇಳುತ್ತಿದ್ದಾಳೆ. ಸಮಯವನ್ನು ಕೊಟ್ಟೆವು. ಆದರೂ ಕೂಡ ಅವಳು ಹಿಂದೆ ಮುಂದೆ ಎಣಿಸುತ್ತಿದ್ದಳು. ಅತ್ತೆ ಏನನ್ನು ಯೋಚಿಸಿದರೂ ತಿಳಿಯಲಿಲ್ಲ. ಇದ್ದಕ್ಕಿದ್ದಂತೆ ರಾಖಿಯನ್ನು ತಂದು ಅವಳ ಕೈಯಿಂದ ನನ್ನ ಗಂಡನ ಕೈಗೆ ಕಟ್ಟಿಸಿದರು. ನೀನು ರಾಖಿ ಕಟ್ಟಿದರೆ ಮಾತ್ರ ಈ ಮನೆಯಲ್ಲಿ ಇರಬೇಕು, ಇಲ್ಲವಾದರೆ ಜಾಗ ಖಾಲಿ ಮಾಡು, ನನ್ನ ಸೊಸೆ ಬೇಸರ ಮಾಡಿಕೊಳ್ಳುತ್ತಾಳೆ ಅಂತ ನಿನ್ನನ್ನು ಮನೆಯಲ್ಲಿ ಇಟ್ಟುಕೊಂಡೆ. ಆದರೆ ನೀನು ಈ ರೀತಿ ಮಾಡುತ್ತಿದ್ದೀಯ. ಅವರಿಬ್ಬರಾದರೂ ನೆಮ್ಮದಿಯಿಂದ ಇರುತ್ತಾರೆ. ನೀನು ಬಂದ ದಿನದಿಂದ ನನ್ನ ಸೊಸೆ ಮಗ ಇಬ್ಬರು ನಿನ್ನ ಚಾಕರಿ ಮಾಡುವುದೇ ಸರಿ ಹೋಗಿದೆ. ಯಾವಾಗ ನೀನು ತೊಲಗಿ ಹೋಗುತ್ತೀಯಾ ಅಂತ ಕಾಯುತ್ತಿದ್ದೇನೆ. ಎಲ್ಲದಕ್ಕೂ ಒಂದು ಇತಿಮಿತಿ ಇರುತ್ತದೆ.
ಪ್ರತಿಯೊಂದು ಬಿಡಿಸಿ ಹೇಳಲು ಸಾಧ್ಯವಿಲ್ಲ. ಮದುವೆ ಆಗದ ಹುಡುಗಿ ಸಂಸಾರಸ್ಥರ ಮನೆಯಲ್ಲಿ ಇದ್ದರೆ ಜನ ಬೇರೆ ರೀತಿ ಮಾತನಾಡಿಕೊಳ್ಳುತ್ತಾರೆ ಅಂತ ಅತ್ತೆ ನೇರವಾಗಿ ಹೇಳಿಬಿಟ್ಟರು. ಅವಳ ಕಣ್ಣೀರು ಇನ್ನೂ ಜಾಸ್ತಿ ಆಯಿತು. ಇದೇ ಮೊದಲ ಬಾರಿ ನನ್ನ ಗಂಡ ಅವರ ಅಮ್ಮನ ಜೊತೆ ಅಷ್ಟು ರಫ್ ಆಗಿ ಮಾತನಾಡಿದ್ದು, ಜೋರಾಗಿ ಕಿರುಚಿದ್ದು. ಅಮ್ಮ, ಈ ಮನೆ ಕಟ್ಟಿಸಿದ್ದು ನಾನು. ಇಷ್ಟವಾದರೆ ಇರು, ಇಲ್ಲವಾದರೆ ಹೋಗು. ಈ ಮನೆಯಲ್ಲಿ ಯಾರು ಇರಬೇಕು, ಯಾರು ಇರಬಾರದು ಅಂತ ನಿರ್ಧಾರ ಮಾಡುವವನು ನಾನು ಮಾತ್ರ. ನಿನಗೆ ಯಾವ ಅಧಿಕಾರ ಇಲ್ಲ ಅಂತ ಅಮ್ಮನನ್ನೇ ಹೊರಗೆ ಹಾಕಲು ನನ್ನ ಗಂಡ ನಿರ್ಧರಿಸಿದ. ಅತ್ತೆಯ ಕಣ್ಣೀರು ಜಾಸ್ತಿ ಆಯಿತು. ಆಗ ಅತ್ತೆ ಹೇಳಿದಳು, ಈ ಮನೆ ಕಟ್ಟಲು ಅರ್ಧ ದುಡ್ಡು ನಾನು ಕೊಟ್ಟಿದ್ದೇನೆ. ನೀನು ಕೇವಲ ಲೋನ್ ತೆಗೆದುಕೊಂಡೆ, ಅಂದರೆ ಅರ್ಧ ಮನೆ ನನ್ನದು. ಇನ್ನೊಂದು ಬಾರಿ ನನ್ನ ಜೊತೆ ಕಠೋರವಾಗಿ ಮಾತನಾಡಿದರೆ ನಿನ್ನನ್ನೇ ಮನೆಯಿಂದ ಹೊರಗಡೆ ಹಾಕುತ್ತೇನೆ, ಅಥವಾ ಮನೆಯ ಮಧ್ಯೆ ಲಕ್ಷ್ಮಣ ರೇಖೆ ಎಳೆಯುತ್ತೇನೆ. ನಿನ್ನನ್ನು ಸಾಕಿದ್ದು ಬೆಳೆಸಿದ್ದು ಪ್ರತಿಯೊಂದಕ್ಕೂ ಲೆಕ್ಕ ಕೊಡುತ್ತೀಯಾ ನೀನು? ಇಲ್ಲ ತಾನೆ? ಮತ್ತೆ ಹೇಗೆ ಮಾತನಾಡಿದೆ ಅಂತ ಅತ್ತೆ ಜಗಳ ಮಾಡುತ್ತಿದ್ದಳು. ಆಗ ನನ್ನ ಗಂಡನಿಗೆ ತಾನು ಮಾತನಾಡಿದ್ದು ತಪ್ಪು ಅಂತ ಅನಿಸಿ ಅತ್ತೆ ಕಾಲಿಗೆ ಬಿದ್ದು, ನನ್ನನ್ನು ಕ್ಷಮಿಸು ಅಮ್ಮ, ಇನ್ನೆಂದೂ ಕೂಡ ಈ ರೀತಿ ಮಾತನಾಡುವುದಿಲ್ಲ. ನೀನು ನನ್ನ ಪ್ರಾಣ, ನೀನೇ ನನ್ನ ಸರ್ವಸ್ವ ಆಗಿದ್ದೀಯಾ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಅತ್ತೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು. ಅತ್ತೆ 1 ವಾರ ಮಾತನಾಡಲಿಲ್ಲ ನನ್ನ ಗಂಡನ ಜೊತೆ. ಆಗ ನನ್ನ ಗೆಳತಿ ಪದೇ ಪದೇ ಅಳುತ್ತಿದ್ದಳು. ನನ್ನಿಂದ ಈ ತಪ್ಪು ಆಯಿತು, ನಾನೇ ಸರಿಯಿಲ್ಲ, ನಾನು ಪಿಜಿಗೆ ಹೊರಟು ಹೋಗುತ್ತೇನೆ ಅಂತ ಪದೇ ಪದೇ ಹೇಳುತ್ತಿದ್ದಳು. ನನಗೆ ಏನು ಹೇಳಬೇಕು ಅಂತ ಅರ್ಥವಾಗುತ್ತಿರಲಿಲ್ಲ. ಕೊನೆಗೆ ಇದ್ದಕ್ಕಿದ್ದಂತೆ ನನ್ನ ಮನಸ್ಸಿನಲ್ಲೂ ಕೂಡ ಸಂದೇಹ ಶುರುವಾಗುತ್ತಿದೆ. ಅವಳು ಮೊದಲಿನ ರೀತಿ ನಾರ್ಮಲ್ ಆಗಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣು ಇಟ್ಟು ಅವಳು ಮಾತನಾಡುವುದಿಲ್ಲ. ಯಾವಾಗಲೂ ಬೇರೆ ಕಡೆ ಅವಳ ದೃಷ್ಟಿ ಇರುತ್ತದೆ. ನನ್ನ ಜೊತೆ ನಾರ್ಮಲ್ ಆಗಿ ನನ್ನ ಗಂಡ ಕೂಡ ಇಲ್ಲ. ದೈಹಿಕವಾಗಿ ನಾವಿಬ್ಬರು ಸೇರಿ ತಿಂಗಳುಗಳಾಯಿತು. ಹೀಗೆ ಆದರೆ ಮಕ್ಕಳು ಹೇಗೆ ಆಗುತ್ತದೆ? ಎಷ್ಟು ಚಂದ ರೆಡಿಯಾಗಿ, ಎಷ್ಟು ಚೆನ್ನಾಗಿ ಮೋಹಿಸಲು ಹೋದರೂ ಕೂಡ ನನ್ನ ಗಂಡ ಖುಷಿ ಪಡುವುದಿಲ್ಲ. ಮೊದಲು ಈ ರೀತಿ ಇರಲಿಲ್ಲ, ಹಿಂದೆ ಹಿಂದೆ ಇರುತ್ತಿದ್ದರು. ಈಗ ಇವರಿಬ್ಬರು ಒಂದೇ ರೀತಿ ಆಡುತ್ತಾರೆ ಅಂತ ಇಬ್ಬರ ಫೋನನ್ನು ಚೆಕ್ ಮಾಡಿದೆ. ಅವರಿಗೆ ತಿಳಿಯದ ಹಾಗೆ ಬೆಚ್ಚಿಬಿದ್ದೆ ಅವರ ವಾಟ್ಸಪ್ ಚಾಟನ್ನು ನೋಡಿ. ಕಾಲೇಜಿಗೆ ಹೋಗುವ ಹುಡುಗ ಹುಡುಗಿ ಮಾಡಿಕೊಳ್ಳುವ ಮೆಸೇಜ್ ರೀತಿ ಇರುತ್ತದೆ ಅದು. ಅಯ್ಯೋ, ಪ್ರೀತಿಯ ಗೆಳತಿ ಅಂತ ಕರೆದುಕೊಂಡು ಬಂದರೆ ನನ್ನ ಸಂಸಾರ ಹಾಳು ಮಾಡಿದಳು. ಈಗ ಈ ಚಾಟನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ತೋರಿಸಿದರೆ ಅದಕ್ಕೆ ಏನಾದರೂ ಒಂದು ನೆಪ ಹೇಳುತ್ತಾನೆ. ನನ್ನ ಗಂಡ ಅವನು ತುಂಬ ಬುದ್ಧಿವಂತ. ಬೇರೆ ರೀತಿ ಏನಾದರೂ ಮಾಡಿ ರೆಡ್ ಹ್ಯಾಂಡ್ ಆಗಿ ಅವರಿಬ್ಬರನ್ನು ಹಿಡಿಯಬೇಕು. ಅದಕ್ಕೆ ಒಂದು ಉಪಾಯ ಹುಡುಕಿದೆ. ಅತ್ತೆ ಮಾವನನ್ನು ಬೆಳಿಗ್ಗೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದೆ. ಗಂಡನಿಗೆ ಮೆಸೇಜ್ ಮಾಡಿದೆ, ನಾನು ಅತ್ತೆ ಮಾವ ನಾಳೆ ಬರುತ್ತೇವೆ, ಕುಲದೇವರ ಪೂಜೆಗೆ ಹೋಗಿದ್ದೇವೆ ಅಂತ. ಆ ಕಡೆಯಿಂದ ರಿಪ್ಲೈ ಏನೂ ಬಂದಿಲ್ಲ. ಇವಳಿಗೂ ಮೆಸೇಜ್ ಮಾಡಿದೆ. ಇವಳು ನಿಧಾನವಾಗಿ ಆರಾಮವಾಗಿ ಬನ್ನಿ, ಮನೆ ಕಡೆ ನೋಡಿಕೊಳ್ಳುತ್ತೇನೆ ಅಂತ ಫೋನ್ ಮಾಡಿದ್ದಳು. ನಾನು ಹೋಗಿದ್ದು ಪಕ್ಕದ ಬೀದಿಯಲ್ಲಿರುವ ರಾಮ ದೇವಸ್ಥಾನಕ್ಕೆ. ದೇವರ ಬಳಿ ಚೆನ್ನಾಗಿ ಪ್ರಾರ್ಥನೆ ಮಾಡಿದೆ. ಅತ್ತೆ ಮಾವ ಪದೇ ಪದೇ ನಿನ್ನ ಗೆಳತಿಗೆ ಕುಲದೇವರಿಗೆ ಹೋಗಿದ್ದೇವೆ ಅಂತ ಏಕೆ ಹೇಳಿದೆ ಅಂತ ಪ್ರಶ್ನಿಸಿದಾಗ, ಸ್ವಲ್ಪ ಹೊತ್ತು ನಿಮಗೆ ಎಲ್ಲ ತಿಳಿಯುತ್ತದೆ. ನನ್ನ ಗಂಡ ಆಗಲಿ ಅಥವಾ ಅವಳಾಗಲಿ ಫೋನ್ ಮಾಡಿದಾಗ ನೀವು ಫೋನ್ ಪಿಕ್ ಮಾಡಬಾರದು ಅಂತ ಹೇಳಿದೆ. ಅದೇ ರೀತಿ ಆಯಿತು. ನನ್ನ ಗಂಡ 2-3 ಸಲ ಅತ್ತೆಗೆ ಫೋನ್ ಮಾಡಿದರೂ ಕೂಡ ಅತ್ತೆ ಎತ್ತಿಲ್ಲ. ನನಗೆ ಫೋನ್ ಮಾಡಿದಾಗ ನಾನು ನೆಟ್ವರ್ಕ್ ಸಿಗುತ್ತಿಲ್ಲ ಅಂತ ಫೋನ್ ಕಟ್ ಮಾಡಿದೆ. ಪೂಜೆಯೆಲ್ಲ ಆದ ನಂತರ ನಾನು ಅತ್ತೆ ಮಾವ ಮನೆಗೆ ಹೋದೆವು. ನಾನು ಅಂದುಕೊಂಡಂತೆ ಆಗಿದ್ದು. ಬಾಗಿಲು ಒಳಗಡೆಯಿಂದ ಲಾಕ್ ಆಗಿತ್ತು. ಕಿಟಕಿಯಲ್ಲಿ ನೋಡಿದಾಗ ಬೆಚ್ಚಿಬಿದ್ದೆ. ನನ್ನ ಗೆಳತಿಯ ಜೊತೆ ದೈಹಿಕವಾಗಿ ಒಂದಾಗುತ್ತಿದ್ದಾನೆ ನನ್ನ ಗಂಡ. ಇದನ್ನು ಅತ್ತೆ ನೋಡಿ ಕೆಳಗೆ ಕುಸಿದು ಬಿದ್ದರು. ಮಾವನನ್ನು ದೂರ ತಳ್ಳಿದೆ. ನೀವು ಕೆಟ್ಟದ್ದನ್ನು ನೋಡಬಾರದು ನಿಮ್ಮ ಒಳ್ಳೆಯ ಕಣ್ಣಿಂದ. ಆಗ ಏನಾಗುತ್ತಿದೆ ಅಂದಾಗ ಅತ್ತೆ ಕಣ್ಣೀರಿಡುತ್ತಾ, ನಮ್ಮ ಮಗ ನಮಗೆ ಮೋಸ ಮಾಡಿಬಿಟ್ಟ. ಬಂಗಾರದಂತಹ ಸೊಸೆ ಇದ್ದರೂ ಕೂಡ ಕಬ್ಬಿಣಕ್ಕೆ ಆಸೆ ಪಟ್ಟ.
ಇವಳ ಗೆಳತಿಯ ಜೊತೆ ಮಂಚ ಹತ್ತಿದ್ದಾನೆ. ಮಾವ ಕೆಳಗೆ ಕುಸಿದು ಬಿದ್ದರು. ಪ್ರಜ್ಞೆ ತಪ್ಪಿದರು. ಆಗ ಅಲ್ಲೇ ಇದ್ದ ಸ್ವಲ್ಪ ನೀರನ್ನು ಆಗಿದೆ. ನಿಧಾನವಾಗಿ ಕಣ್ಣು ಬಿಟ್ಟು, ನಾನು ಮದುವೆ ಆದ ಹೊಸದರಲ್ಲಿ ಸನ್ಯಾಸತ್ವ ತೆಗೆದುಕೊಂಡೆ. ನಿಷ್ಠೆಯಿಂದ ಇದ್ದೇನೆ. ಇವನು ಅಪ್ಸರೆಯಂತ ಹೆಂಡತಿ ಇದ್ದರೂ ಈ ರೀತಿ ಏಕೆ ಮಾಡುತ್ತಿದ್ದಾನೆ? ಎಲ್ಲರೂ ನೊಂದುಕೊಂಡೆವು. ಹೊರಗಡೆ ಇಷ್ಟು ರಂಪ ಆಗುತ್ತಿದ್ದರೂ, ಇಷ್ಟು ಕಣ್ಣೀರು ದುಃಖ ಇದ್ದರೂ ಕೂಡ ಅವರಿಬ್ಬರಿಗೆ ಆ ಶಬ್ದ ತಲುಪುತ್ತಿಲ್ಲ. ಅಷ್ಟೊಂದು ಮಗ್ನರಾಗಿದ್ದಾರೆ ರಾಸಲೀಲೆಯಲ್ಲಿ. ಈಗ ನೋಡಿದರೆ ಈಗ ಸಂಪೂರ್ಣವಾಗಿ ಬೆತ್ತಲಾಗಿದ್ದಾರೆ ಇಬ್ಬರು. ನನ್ನ ಗಂಡ ನನ್ನ ಜೊತೆ ಇರುವ ರೀತಿ ಅವಳ ಜೊತೆ ಇದ್ದಾನೆ. ಪ್ರಾಣ ಸ್ನೇಹಿತೆ ಕಷ್ಟದಲ್ಲಿ ಇದ್ದಾಳೆ ಅಂತ ಕರೆದುಕೊಂಡು ಬಂದರೆ ನನ್ನ ಜಾಗವನ್ನು ಸಂಪೂರ್ಣವಾಗಿ ಕಿತ್ತುಕೊಂಡಿದ್ದಾಳೆ. ನನ್ನ ಗಂಡನ ಹೃದಯದಿಂದ ನನ್ನ ಕಣ್ಣಿಂದ ಕಣ್ಣೀರು ಬರುತ್ತಿತ್ತು. ಕಾಂಪೌಂಡ್ನ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ನಿರಂತರವಾಗಿ ಅಳುತ್ತಿದ್ದೆ. ಆಗ ಅತ್ತೆ ಬಂದು ನನ್ನ ತಲೆಯ ಮೇಲೆ ಕೈ ಇಟ್ಟು ಹೇಳಿದಳು, ನೀನು ನನ್ನ ಸೊಸೆಯಲ್ಲ, ಮಗಳು. ಹೆಂಡತಿ ಅನ್ನುವ ಸ್ಥಾನ ಹೋದರೂ ಪರವಾಗಿಲ್ಲ, ಮಗಳು ಅನ್ನುವ ಸ್ಥಾನ ಇನ್ನೂ ಗಟ್ಟಿಯಾಗಿದೆ. ಈ ಮನೆಯ ಋಣ ಇನ್ನೂ ಮುಗಿದಿಲ್ಲ. ದಯವಿಟ್ಟು ನೋವು ಮಾಡಿಕೊಳ್ಳಬೇಡ. ಅವರು ಮಾಡಿದ ಪಾಪಕ್ಕೆ ಶಿಕ್ಷೆ ಆಗುತ್ತದೆ. ಅತ್ತೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನನ್ನ ಮಗನಿಗೆ ಇನ್ನೂ ಕ್ಷಮೆ ಇಲ್ಲ. ಅವನು ನಿನ್ನ ಹತ್ತಿರ ಕ್ಷಮೆ ಕೇಳಿದರೂ ಕೂಡ ಕ್ಷಮಿಸಬಾರದು. ಒಂದು ಬಾರಿ ತಪ್ಪು ಮಾಡಿದವನು ಕ್ಷಮಿಸಿದರೆ ಪದೇ ಪದೇ ತಪ್ಪು ಮಾಡುತ್ತಾನೆ. ಅದೇ ತಪ್ಪು ನೀನು ಮಾಡಿದರೆ ಅವನು ಕ್ಷಮಿಸುತ್ತಿರಲಿಲ್ಲ ಅಲ್ಲವೇ? ಅತ್ತೆಯ ಮಾತುಗಳು ಕೇಳಿ ನನಗೆ ಸಮಾಧಾನವಾಯಿತು. ನನ್ನ ಮನಸ್ಸಿನಲ್ಲಿ ಇದ್ದ ದ್ವಂದ್ವ ಸಂಪೂರ್ಣವಾಗಿ ಕಡಿಮೆ ಆಯಿತು. ಸುಮಾರು ಗಂಟೆಗಳ ಬಳಿಕ ಅವರಿಬ್ಬರು ಬಾಗಿಲು ತೆಗೆದರು. ಏನೂ ಗೊತ್ತಿಲ್ಲದೆ ಇರುವ ಅಮಾಯಕರಂತೆ. ಆಗ ನನ್ನ ಅತ್ತೆ ಹೋಗಿ ಇಬ್ಬರ ಕೆನ್ನೆಗಳಿಗೆ ಚೆನ್ನಾಗಿ ಬಾರಿಸಿ ಅವಳನ್ನು ಕಾಂಪೌಂಡಿಂದ ಹೊರಗಡೆ ಹಾಕಿದಳು. ಆಗ ನನ್ನ ಗಂಡ ಬಂದು, ಅವಳು ನನ್ನ ಪ್ರಾಣ, ಅವಳಿಗೆ ನೋವಾದರೂ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಅತ್ತೆಯನ್ನು ತಳ್ಳಿದ. ಆದರೆ ಅತ್ತೆ ಕೆಳಗೆ ಬೀಳಲು ನಾನು ಬಿಡಲಿಲ್ಲ. ಅವರನ್ನು ನಾನು ಗಟ್ಟಿಯಾಗಿ ಹಿಡಿದುಕೊಂಡೆ. ಅತ್ತೆ ಜೋರಾಗಿ ಕಿರುಚಿದರು, ನಾನು ನಿನ್ನನ್ನು ಎತ್ತಿದ್ದು, ನೀನು ನನ್ನನ್ನು ಅಲ್ಲ. ಎಷ್ಟು ಧೈರ್ಯವಿದ್ದರೆ ನನ್ನನ್ನು ತಳ್ಳುತ್ತೀಯ? ಅಮ್ಮ, ಅವಳಿಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ನಾವಿಬ್ಬರು ಇದೇ ಮನೆಯಲ್ಲಿ ಇರುತ್ತೇವೆ ಅಂತ ಹೇಳಿ ಅವಳ ಕೈಯನ್ನು ಹಿಡಿದುಕೊಂಡು ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡ. ನಾನು, ಅತ್ತೆ, ಮಾವ ಮೂವರು ಕೂಡ ನಿದ್ರೆ ಮಾಡೋದೆ. ರಾತ್ರಿ ಪೂರ್ತಿ ಹಾಲಿನಲ್ಲಿ ಕುಳಿತಿದ್ದೆವು. ಊಟವಿಲ್ಲ, ನಿದ್ರೆ ಇಲ್ಲ. ಬದುಕು ಸಾಕಾಗಿ ಹೋಗಿದೆ. ಅಯ್ಯೋ, ಸಾವು ಬಂದರೆ ನೆಮ್ಮದಿಯಾಗಿ ಸತ್ತು ಹೋಗುತ್ತೇವೆ. ಬೆಳಗಿನ ಜಾವ 6 ಗಂಟೆಗೆ ಹಾಲಿನವನು ಬಂದು ಬೆಲ್ ಮಾಡಿದಾಗ ಎಚ್ಚರವಾಯಿತು. ಬೆಳಗ್ಗೆ ಸುಮಾರು 4 ಗಂಟೆಗೆ ನಮಗೆ ತಿಳಿಯದ ಹಾಗೆ ನಿದ್ರೆಗೆ ಜಾರಿದ್ದೆವು. ಹಾಲು ತೆಗೆದುಕೊಂಡೆ ಒಳಗೆ ಬಂದು ಕುಳಿತ ನನ್ನನ್ನು ಅತ್ತೆ ಹಿಡಿದುಕೊಂಡು ಅಳುತ್ತಿದ್ದಾಳೆ. ಸ್ವಲ್ಪ ಸಮಯದ ನಂತರ ನಾನು ರೆಡಿಯಾಗಿ ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಪದೇ ಪದೇ ನಿರಂತರವಾಗಿ ಬೇಡಿಕೊಂಡೆ. ಪ್ರತಿ ಸಲ ನಾನು ದೇವರು ಹೇಳಿದ ರೀತಿ ಕೇಳಿದೆ. ನನ್ನ ಕರ್ತವ್ಯ ಮಾಡಿದೆ. ಅವರಿಬ್ಬರು ಮದುವೆ ಹುಡುಗ ಹುಡುಗಿ ರೀತಿ ರೆಡಿಯಾಗಿ ರೂಮಿನಿಂದ ಹೊರಗೆ ಬಂದರು. ನಾವುಗಳು ನೋಡುತ್ತಾ ಇದ್ದಂತೆ ಇಬ್ಬರು ಕಾರಿನಲ್ಲಿ ಕುಳಿತುಕೊಂಡು ಹೋದರು. ಸುಮಾರು ಅರ್ಧ ಗಂಟೆಯ ಬಳಿಕ ನನ್ನ ಫೋನ್ಗೆ ಕಾಲ್ ಬಂತು. ನನ್ನ ಗಂಡ ಹೋಗುತ್ತಿದ್ದ ಕಾರಿಗೆ ಆಕ್ಸಿಡೆಂಟ್ ಆಗಿದೆ, ಅದರಲ್ಲಿದ್ದ ಇಬ್ಬರಲ್ಲಿ ಒಬ್ಬರು ಸ್ಪಾಟ್ಔಟ್ ಆಗಿದ್ದಾರೆ ಅನ್ನುವ ಕರೆಯನ್ನು ಆಸ್ಪತ್ರೆಯ ಸಿಬ್ಬಂದಿ ಮಾಡಿದರು. ಯಾರಿಗೆ ಏನಾಯಿತು ಅಂತ ನಾನು ಕಿರುಚುತ್ತಿದ್ದರೂ ಕೂಡ ಅವರು ಸರಿಯಾಗಿ ಉತ್ತರಿಸದೆ ಆಸ್ಪತ್ರೆಯ ಅಡ್ರೆಸ್ಸನ್ನು ವಾಟ್ಸಪ್ ಮಾಡಿದರು. ನಾನು, ಅತ್ತೆ, ಮಾವ ಭಯದಿಂದ ಆಸ್ಪತ್ರೆಗೆ ಹೋದೆವು. ಆದರೆ ಅಲ್ಲಿ ನಮಗೆ ಒಂದು ಶಾಕ್ ಆದಿತ್ತು. ನನ್ನ ಗಂಡನ ವಾರ್ಡ್ ಯಾವುದು ಅಂತ ಕೇಳಿದಾಗ ಎಮರ್ಜೆನ್ಸಿ ವಾರ್ಡ್ ಕಡೆ ಕೈ ತೋರಿಸಿದರು. ಎಮರ್ಜೆನ್ಸಿ ವಾರ್ಡ್ ಒಳಗಡೆ ಹೋಗಬೇಕು. ಅಷ್ಟರಲ್ಲಿ ಒಂದು ಡೆಡ್ ಬಾಡಿಯನ್ನು ಹೊರಗಡೆ ತೆಗೆದುಕೊಂಡು ಹೋಗುತ್ತಿದ್ದರು. ನನ್ನ ಕೈಕಾಲು ನಡುಗಿತು. ನನ್ನ ಗಂಡ ಅಯ್ಯೋ, ಏನೇ ವಿಷಯ ಆಗಿದ್ದರೂ ನನ್ನ ಗೆಳತಿ ಬಂದ ಮೇಲೆ, ಅದಕ್ಕಿಂತ ಮುಂಚೆ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ನನ್ನ ಎದೆ ಸಂಪೂರ್ಣವಾಗಿ ಹೊಡೆದು ಹೋಯಿತು. ಆಗ ನನ್ನ ಗಂಡನ ಅಳುವ ಧ್ವನಿ ಕೇಳಿಸಿತು. ನಿಧಾನವಾಗಿ ಒಳಗಡೆ ಹೋದಾಗ ನನ್ನ ಗಂಡ ಬೆಡ್ ಮೇಲೆ ಮಲಗಿ ಅಳುತ್ತಿದ್ದಾನೆ. ಡಾಕ್ಟ್ರೇ,
ಕ್ಷಣಿಕ ಸುಖಕ್ಕಾಗಿ ನಾನು ನನ್ನ ಪ್ರೀತಿಯ ಹೆಂಡತಿಗೆ ಮೋಸ ಮಾಡಿದೆ. ಅದಕ್ಕೆ ದೇವರು ಈ ಶಿಕ್ಷೆ ಕೊಟ್ಟ. ಅವಳ ಗೆಳತಿಯೂ ಕೂಡ ಸತ್ತು ಹೋದಳು. ನಾನು ಅವಳ ಜೊತೆ ಸಂಬಂಧ ಇಟ್ಟುಕೊಂಡಿಲ್ಲವಾಗಿದ್ದರೆ ಅವಳು ಇಂದು ಬದುಕುತ್ತಿದ್ದಳು ಅಲ್ಲವೇ? ಪ್ಲೀಸ್ ನನಗೆ ಏನಾದರೂ ಕೊಟ್ಟು ಸಾಯಿಸಿಬಿಡಿ. ನನ್ನ ಮನೆಯವರನ್ನು ಫೇಸ್ ಮಾಡುವ ಶಕ್ತಿ ನನಗಿಲ್ಲ. ಆತುರದಲ್ಲಿ ತಪ್ಪು ನಿರ್ಧಾರ ಮಾಡಿದೆ. ಇನ್ನು ಬದುಕುವ ಅಧಿಕಾರ ನನಗೆ ಇಲ್ಲ ಅಂತ ಪರಿಪರಿಯಾಗಿ ನನ್ನ ಗಂಡ ಅವರ ಬಳಿ ಕೇಳುತ್ತಿದ್ದಾನೆ. ನಾನು ಒಳಗಡೆ ಹೋದ ತಕ್ಷಣ ಅವನು ನನ್ನನ್ನು ನೋಡಿ ಅಳುತ್ತಿದ್ದಾನೆ. ನನ್ನನ್ನು ಕ್ಷಮಿಸು, ನನ್ನಿಂದ ನಿನ್ನ ಮತ್ತು ನಿನ್ನ ಗೆಳತಿಯ ಸಂಬಂಧ ಹಾಳಾಯಿತು. ಅವಳು ಸತ್ತೇ ಹೋದಳು. ನಿನ್ನಂತಹ ಒಳ್ಳೆಯವಳಿಗೆ ಮಾಡಿದ ಮೋಸಕ್ಕೆ ದೇವರು ನಮಗೆ ಸರಿಯಾದ ಶಿಕ್ಷೆ ಕೊಟ್ಟ ಅಂತ ನನ್ನ ಗಂಡ ಅವನ ಕಾಲಿನ ಕಡೆ ತೋರಿಸಿದ. ನನ್ನ ಗಂಡನ ಒಂದು ಕಾಲು ಜಜ್ಜಿ ಹೋಗಿದೆ. ಅಯ್ಯೋ, ಈಗ ಹೇಗೆ ಬದುಕುವುದು? ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸಾಂತ್ವನ ನೀಡಿದೆ. ಆಗಿದ್ದು ಹಾಗೆ ಹೋಯಿತು. ಕೆಟ್ಟ ಗಳಿಗೆಯಲ್ಲಿ ತಪ್ಪು ಮಾಡಿರಬಹುದು. ಅದನ್ನೇ ಸಾಧಿಸಿದರೆ ಮನುಷ್ಯರು ನಾವಲ್ಲ. ಸುಮಾರು ವರ್ಷಗಳ ಕಾಲ ನಾನು ಅವನ ಜೊತೆ ಸಂಸಾರ ಮಾಡಿದ್ದೇನೆ ಅಂತ ಅತ್ತೆಯವರಿಗೆ ಹೇಳಿದೆ. ಆದರೆ ಅತ್ತೆ ಏನೂ ಮಾತನಾಡದೆ ಅಳಲು ಶುರು ಮಾಡಿದರು. ನಾನೇ ಧೈರ್ಯವಾಗಿ ಎಲ್ಲವನ್ನು ಮೇಂಟೈನ್ ಮಾಡಿದೆ. ಸುಮಾರು ತಿಂಗಳುಗಳೇ ಬೇಕಾಯಿತು ನನ್ನ ಗಂಡನ ಆರೋಗ್ಯ ಸುಧಾರಿಸಲು. ಅವರಿಗೆ ಈಗಲೂ ಕೂಡ ಅರ್ಥವಾಗುತ್ತಿಲ್ಲ. ನನ್ನ ಕೈಯಿಂದ ಇಷ್ಟು ದೊಡ್ಡ ಅಪರಾಧ ಹೇಗೆ ಆಯಿತು? ಚಿಕ್ಕಂದಿನಿಂದ ನಾನು ತುಂಬ ನನ್ನ ಹೆಂಡತಿಯನ್ನು ಪ್ರೀತಿಸುತ್ತಿದ್ದೆ. ತುಂಬ ಸಲ ಕ್ಷಮೆ ಕೇಳಿದರು ನನ್ನ ಬಳಿ. ಎಷ್ಟು ಕ್ಷಮೆ ಕೇಳಿದರೂ ಮನಸ್ಸಿನಲ್ಲಿರುವ ಗಾಯ ಅಷ್ಟು ಬೇಗ ಹಾರದು. ಅವರ ಕಾಲು ವಾಸಿಯಾಯಿತು. ಕಾಲು ಜಜ್ಜಿ ಹೋಗಿದ್ದರಿಂದ ಆ ಭಾಗವನ್ನು ತೆಗೆದುಹಾಕಿದರು. ಈಗ ಕೃತಕ ಕಾಲನ್ನು ಹಾಕಿದ್ದಾರೆ. ನಾನು ಮೊದಮೊದಲು ಸಹಾಯ ಮಾಡಬೇಕಿತ್ತು. ಈಗ ಅವರೇ ಆರಾಮವಾಗಿ ನಡೆದುಕೊಂಡು ಹೋಗುತ್ತಾರೆ. ಅವರ ಆಫೀಸ್ನವರು ತುಂಬ ಒಳ್ಳೆಯವರಾಗಿದ್ದು 1-2 ವರ್ಷಗಳ ಕಾಲ ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಟ್ಟಿದ್ದರು. ನಮ್ಮಿಬ್ಬರ ಸಂಬಂಧ ಈಗ ನಾರ್ಮಲ್ ಆಯಿತು. ಈಗಲೂ ಕೂಡ ನಾವಿಬ್ಬರು ನನ್ನ ಸತ್ತು ಹೋದ ಗೆಳತಿಯ ಫೋಟೋಗೆ ಪೂಜೆ ಮಾಡುತ್ತಿದ್ದೇವೆ ಪ್ರತಿದಿನ. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು, ನಮಗೆ ಒಳ್ಳೆಯದು ಮಾಡು ದೇವರಾಗಿ ಅಂತ. ಇತ್ತೀಚೆಗೆ ನಾನು ಪ್ರೆಗ್ನೆಂಟ್ ಆದೆ. ಮನೆಯಲ್ಲಿ ಖುಷಿ ಹೇಳತಿರದು. ಅತ್ತೆ ನಮ್ಮಿಬ್ಬರಿಗೆ ಮಕ್ಕಳಾಗುತ್ತದೆ ಅನ್ನುವ ಆಸೆಯನ್ನು ಬಿಟ್ಟು ಬಿಟ್ಟಿದ್ದರು. ಆದರೆ ನಾನು ಮಾಡದ ಪೂಜೆ ಇಲ್ಲ. ಈಗ ನಾನು ಬಯಸಿದ್ದ ಬದುಕು ನನಗೆ ಸಿಕ್ಕಿತು. ನನಗೆ ಹೆಣ್ಣು ಮಗು ಹುಟ್ಟಿದಳು. ಅವಳು ನೋಡಲು ನನ್ನ ಗಂಡನನ್ನೇ ಹೋಲುತ್ತಿದ್ದಳು. ಮನೆಯಲ್ಲಿ ಎಲ್ಲರೂ ಸಂಭ್ರಮಪಟ್ಟರು. ಬದುಕು ಸಂಪೂರ್ಣವಾಗಿ ಮುಗಿದು ಹೋಯಿತು, ಪ್ರವಾಹದಲ್ಲಿ ಕೊಚ್ಚಿ ಹೋಯಿತು ಅಂತ ಅಂದುಕೊಂಡೆ. ಆದರೆ ನಾನು ನಂಬಿದ ದೇವರು ಎಂದು ಕೈಬಿಟ್ಟಿಲ್ಲ. ಒಂದು ದೊಡ್ಡ ಚಮತ್ಕಾರ ಮಾಡಿ ನನ್ನ ರಕ್ಷಣೆ ಮಾಡಿದ. ನಾನು ಅವನಿಗೆ ಸದಾ ಚಿರಋಣಿ. ಏನಾದರೂ ಕೆಟ್ಟದ್ದು ಆಗಿದರೆ ಅದು ನನ್ನ ಪೂರ್ವಜನ್ಮದ ಕರ್ಮ ಅಂತ ಅಂದುಕೊಳ್ಳುವೆ. ಅದೇ ಒಳ್ಳೆಯದು ಆದರೆ ಆ ಭಗವಂತ ನನಗೆ ಮಾಡುವ ಆಶೀರ್ವಾದ ಅಂತ ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.